ಅನುಭವದ ಮಾತು ಮತ್ತೊಂದು ಡಿಕೆ ಎಚ್ಡಿಕೆ ಮಧ್ಯೆ ಪಂಥಾಹ್ವಾನ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ರಣಯುದ್ಧ. ಇದು ಈ ಹೊತ್ತಿನ ವಿಶೇಷ. ಡಿಕೆ ವರ್ಸಸ್ ಎಚ್ಡಿಕೆ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮಧ್ಯದಲ್ಲಿ ಮನ್ರೇಗಾ ಮಹಾಯುದ್ಧ ನಡೀತಾ ಇದೆ. ಈ ಮನ್ರೇಗಾ ವಿಚಾರದ ಬಹಿರಂಗ ಚರ್ಚೆಗೆ ಎಚ್ಡಿ ಕುಮಾರಸ್ವಾಮಿ ಸವಾಲು ಹಾಕಿದ್ರು. ಈಗ ಮತ್ತೆ ಡಿಕೆ ಶಿವಕುಮಾರ್ ಕೂಡ ಅದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಅವರು ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇವತ್ತಾದ್ರೂ ಸರಿ, ಇನ್ನು 3 ದಿನ ಒಳಗಾದ್ರೂ ಸರಿ, ನಾನ್ ರೆಡಿ, ಎನಿ ಟೈಮ್ ರೆಡಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಚಾಲೆಂಜ್ ಅನ್ನ, ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದನ್ನ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಆಕ್ಸೆಪ್ಟ್ ಮಾಡಿದ್ರು. ಎಸ್, ನಾನು ರೆಡಿ ಇದ್ದೀನಿ ಅಂತ. ಈಗ ಡಿಕೆ ಶಿವಕುಮಾರ್ ಕೂಡ ಓಕೆ ಎಂದಿದ್ದಾರೆ. ಮನ್ರೇಗಾ ವಿಚಾರದ ಸಂಬಂಧಪಟ್ಟಂಗೆ ಶುರುವಾದಂತಹ ಈ ಒಂದು ವಾಗ್ವಾದಗಳು ಮುಂದುವರಿತಾ ಇದೆ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಮಧ್ಯೆ ಮನ್ರೇಗಾ ಮಹಾಯುದ್ಧನೇ ನಡೀತಾ ಇದೆ. ಚರ್ಚೆಗೆ ನಾನು ರೆಡಿ, ಇವತ್ತೇ ಆದ್ರೂ ನಾನು ಓಕೆ, 3 ದಿನಗಳ ಒಳಗೆ ನಾನು ರೆಡಿ ಇದ್ದೀನಿ ಅಂತ ಚರ್ಚೆಗೆ ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಕೂಡ. ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡಂತೆ, ಏನು ಕದ್ದೋಗಲ್ಲ. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತದಲ್ಲಿ ಅಪಪ್ರಚಾರ ಏನು ಹಿಡ್ಕೊಂಡು ಹೊರಟಿದ್ದೀರಿ. ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ 10 ಗಂಟೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು. ಹಿಂದೆ ಯಾವ ಥರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ನರೇಗಾ ನಾವು ಮಾಡ್ತೀವಿ, ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನೀವು ಯಾವ ಟಿ ವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದರೆ ಭಾಳ ಒಳ್ಳೆಯದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್, ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದರೆ ಯಾವುದಾದ್ರು ನಿಮ್ಮ ಟಿ ವಿಲಾರು ರೆಡಿ ಇದ್ದೀವಿ. ಈಗ ಆಯಿತು, ಡಿಬೇಟ್ಗೆ ಟೈಮ್ ಯಾವಾಗ ಫಿಕ್ಸ್ ಮಾಡ್ತೀರಾ? ನಾನು ನೋಡಪ್ಪ, ಯಾವಾಗ ಬೇಕಾದ್ರೆ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ ನಾನು. 3 ದಿನ ಗಡುವ ಸರ್? ಅಲ್ಲ, 3 ದಿನ ನನಗೆ ಟೈಮ್ ಅಡ್ಜಸ್ಟ್ ಆಗಬೇಕಲ್ಲಪ್ಪ. ನಂದು ನನಗೇನು ಪ್ರಿಪ್ರೇಷನ್ ಬೇಡ, ನನಗೆ ಯಾವ ಪ್ರಿಪ್ರೇಷನು ಬೇಡ, ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸಲ್ಲಿ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ BJP ಗೌರ್ಮೆಂಟು ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, BJP ಪ್ರೆಸಿಡೆಂಟು ಇವರು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. 10 ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದ್ದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಲಿ ಅವರು. ನಾನು ಯಾವಾಗ ಹೇಳ್ತಾರೆ ಹೇಳಿ, ಅದರಲ್ಲಿ ಏನೇನು ಫಲ ಯಾವ ರೀತಿ ಇದೆ ಅಂತೇಳಿ ನಾನು ಡಿಬೇಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಲೀಸ್ ಬೇಸ್ಡ್ ಭೋಗ್ಯಕ್ಕಿರುವ ಸಿಎಂ ಅಂತ ಸಿದ್ದರಾಮಯ್ಯರಿಗೆ ಟಾಂಗ್ ಕೊಟ್ಟಿದ್ರು ಎಚ್ಡಿಕೆ. ಇದರ ಟೀಕೆಗೂ ಕೂಡ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಎಲ್ಲದಕ್ಕೂ ಸಮರ್ಥರು, ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯನವರು ಲೀಸ್ಡ್ ಬೇಸ್ಡ್ ಸಿಎಂ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸುದ್ದಿಗೋಷ್ಠಿಯಲ್ಲಿ. ಎಚ್ ಡಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅವರೇ ಉತ್ತರ ಕೊಡೋಕೆ ಸಮರ್ಥರಿದ್ದಾರೆ ಸಿದ್ದರಾಮಯ್ಯನವರು, ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾ ಇರೋದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬಿನ್ ಆನ್ಸರಿಂಗ್. ಸೊ ಇದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ ಟಿ ವಿ ಒಂದು
ಡೈಲಾಗ್ ಹೊಡೆದು ಸ್ಟೇಟ್ಮೆಂಟ್ ಹೊಡೆದು ಹೋಗೋದು. ಇದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಬರುವ ಬಗ್ಗೆಯೂ ಕೂಡ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಟರು. ಅಯ್ಯೋ ರಾಜ್ಯ ಅಲ್ಲ ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ ಅಂತ ವ್ಯಂಗ್ಯವಾಡಿದ ಡಿ.ಕೆ. ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿರೋದು ಡಿ.ಕೆ. ಶಿವಕುಮಾರ್. ರಾಜ್ಯದಿಂದ ಅಲ್ಲ ಹಳ್ಳಿಯಿಂದ ಬೇಕಾದರೂ ಅವರು ರಾಜಕಾರಣ ಶುರು ಮಾಡಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಟಾಂಗ್. ಅಯ್ಯೋ ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಅಯ್ಯೋ ರಾಜ್ಯ ಅಲ್ಲ ಹಳ್ಳಿಯಿಂದ ತಿರ್ಗಾ ರಾಜಕಾರಣ ಶುರು ಮಾಡಿ. ಮೊನ್ನೆ ಬಳ್ಳಾರಿ ಗಲಾಟೆ ವಿಚಾರವಾಗಿಯೂ ಕೂಡ ಇಬ್ಬರ ಮಧ್ಯೆ ವಾಕ್ ಫೈಟ್ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ವೈಯಕ್ತಿಕವಾದಂಥ ನಿಂದನೆಗೂ ಕೂಡ ಇಳಿದಿದ್ದು ಇದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ವಾಕ್ ಫೈಟ್ ನಡೆದಿತ್ತು. ಏನೇನು ಹೇಳಿದ್ದು ನೋಡಿ. ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದ್ದೊಬ್ಬ ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವ್ಯಾಕೆ ದನ ಗಾಯಕ್ಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು ಮತ್ತಿಲ್ಲಿ? ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ. ಇಲ್ಲ ಇನ್ನೊಂದಂತೆ BJP ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು BJP ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಇದು. ಮಿಸ್ಟರ್ ಕುಮಾರಸ್ವಾಮಿ ಇಸ್ I have more experience than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. ಇನ್ನು ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ ಎನ್ನುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಅವರು ಬಿಜೆಪಿಯವರು ಜೆಡಿಎಸ್ ಅನ್ನ ಆಕ್ರಮಣ ಮಾಡಿಕೊಂಡಿದ್ದಾರೆ. ಸೊ ರಾಜ್ಯದಲ್ಲಿ ಸದ್ಯಕ್ಕೆ ಜೆಡಿಎಸ್ ಉಳಿದಿದೆಯಾ ಅನ್ನೋದೇ ಪ್ರಶ್ನೆ ಆಗಿದೆ. ಕುಮಾರಸ್ವಾಮಿ ಕುಟುಂಬಸ್ಥರೇ ಬಿಜೆಪಿಯಿಂದ ನಿಂತಿದ್ದಾರೆ ಅಂದ್ರೆ ಅವರ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಯೋಚಿಸಿ. ಅವರು ತಮ್ಮ ಪಾರ್ಟಿನೇ ಮಾರಾಟಕ್ಕಿಟ್ಟಿದ್ದಾರೆ, ಬೇರೆಯವರಿಗೆ ಲೀಸ್ ಅಂತ ಮಾತಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಇದೇ ವಿಚಾರವಾಗಿ ಸಚಿವ ಚೆಲುವರಾಯಸ್ವಾಮಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDS ಅನ್ನ ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗಲೇ. ಇವಾಗ JDS ಉಳಿದಿದೆಯಾ ಎಲ್ಲನ? ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಹೇಳಿ. ಯಾವಾಗನ ಸ್ವಂತ ಬಲದ ಮೇಲೆ BJಪಿಯವರು JDS ಅವರು ಬಂದಿದ್ದಾರೇನ್ರಿ? BJಪಿನೇ ಬಂದಿಲ್ಲ ಅಂದರೆ JDS ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ನೋಡ್ರಿ, ಲೀಸು ಸಬ್ಲಿ ಕಿಟ್ಟಿದ್ದಾರಲ್ಲ ಇವರು. ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ ಇವರು ಅಕ್ರಮ ಸಕ್ರಮ ಆಗಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJಪಿಯವ್ರ ಪಾರ್ಟಿಗೆ. ಅವರು ನಾವು ಒಪ್ಪಂದ ಮಾಡ್ಕೊಳ್ಳೋಣ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ, ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮಗೇನು ಸಂಬಂಧ? ಅದು ತಕ್ಕಂತೆ ತಾನೇ BJಪಿ ಜೊತೆ ಅಲೈನ್ಸ್ ಆಗಿದೆ. ನೋಡಿ, ಹಿಂದೆ ಅವಕಾಶ ಸಿಕ್ತಾಗ ಕಾಂಗ್ರೆಸ್ ಜೊತೆಲೂ ಅಧಿಕಾರ ಮಾಡಿದ್ದಾರೆ, ಅವಕಾಶ ಸಿಕ್ತಾಗ BJಪಿ ಜೊತೆಲೂ ಅಧಿಕಾರ ಮಾಡಿದ್ದಾರೆ JDSನವರು. ಯಾವಾಗ ಇವರು ದೇಶದ ಲೆವೆಲಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡಿದಂಥ ಪಕ್ಷನೇ ಭಾಳ ಕೆಟ್ಟದಾಗಿ ಮಾತಾಡೋಕೆ ನಿಂತ್ಕೊಂಡ್ರು. ಈಗ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ಹಿಡಿದಾರೆ ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತ.